Friends, welcome back to Nagaraj Paramedical YouTube channel. ಫ್ರೆಂಡ್ಸ್, ಸೊ ಯಾವೆಲ್ಲ ಅಭ್ಯರ್ಥಿಗಳು ನರ್ಸಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿದಿರೋ, ಸೊ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಯಾರಿದ್ದಾರೋ ಅವ್ರಿಗೆ ಒಂದು ಡಿಸೈರ್ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ ನಾನು ಹೇಗಾದರೂ ಮಾಡಿ ಏಮ್ಸ್ನ ಕ್ಲಿಯರ್ನ ಮಾಡ್ಕೋಬೇಕು. ಸೊ ಏಮ್ಸ್ ಅಪ್ಲಿಕೇಶನ್ಸ್ ಯಾವಾಗ ಕರೀತಿರೋ, ಸೊ ಇವೆಲ್ಲಾನು ಅವ್ರಿಗೆ ಒಂದಿಷ್ಟು ಡಿಸೈರ್ಸ್ ಇರ್ತವೆ. ಸೊ ಅದರ ಬಗ್ಗೆ ನಾನು ಇವತ್ತು ಕ್ಲಾರಿಫಿಕೇಶನ್ಸ್ ನ ಕೊಡ್ತೀನಿ. ಆಮೇಲೆ ಎಷ್ಟು ಪೋಸ್ಟ್ ನ ಕರೆದಿದ್ದಾರೆ ಅಂತ ಕೂಡ ನಾವು ಇವತ್ತನ್ನ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಓಕೆನಾ? ಸೊ ಯಾವೆಲ್ಲ ಅಭ್ಯರ್ಥಿಗಳು BSc ನರ್ಸಿಂಗ್ PBBSc ಆಗಿರ್ಬೋದು, GNM ಆಗಿರ್ಬೋದು, ಓಕೆನಾ? ಸೊ ಇವು ಕೋರ್ಸ್ನ ಯಾರು ಕಂಪ್ಲೀಟ್ ಮಾಡಿದಾರೋ ಸೊ ಅವ್ರಿಗೆ ಒಂದು ಒಳ್ಳೆ ಆಫರ್, ಒಂದು ಯಾವ್ದಪ್ಪ ಅಂದ್ಮೇಲೆ ಏಮ್ಸ್ ಅಲ್ಲಿ ಸೊ ನರ್ಸಿಂಗ್ ಆಫೀಸರ್ ಅಂತೇಳಿ ಕಾಲ್ನ ಮಾಡಿರುವಂತದ್ದು. ಸೊ ಇದು ಯಾರಿಗೆ ಗೊತ್ತಿರ್ತಾವ ಅಂದ ಮೇಲೆ, ಸೊ ಯಾವೆಲ್ಲ ಅಭ್ಯರ್ಥಿಗಳು ನರ್ಸಿಂಗ್ ಕೋರ್ಸ್ನ ಕಂಪ್ಲೀಟ್ ಮಾಡಿ ಸೊ ಇವಾಗ ಪ್ರೆಸೆಂಟ್ ವರ್ಕ್ ಮಾಡ್ತಿರುವಂತ ಇನ್ಸ್ಟಿಟ್ಯೂಷನ್ಸ್ ಒಳಗಡೆ ಯಾರಾದ್ರೂ ಒಬ್ಬರು ಇಬ್ರು ಏಮ್ಸ್ ನ ಕ್ಲಿಯರ್ ಮಾಡಿದ್ರೆ ಸೊ ಅವ್ರಿಗೆ ಈಸಿಯಾಗಿ ಗೊತ್ತಾಗಿರ್ತಾವ ಫ್ರೆಂಡ್ಸ್. ಸೊ ಏಮ್ಸ್ ಎಷ್ಟು ಟಫ್ ಎಕ್ಸಾಮ್ ಇದೆ, ಸೊ ಅದನ್ನ ಯಾವ ತರ ಕ್ರ್ಯಾಕ್ ಮಾಡಬೇಕು ಅಂತೇಳಿ ಒಂದಿಷ್ಟು ಜನ ಆಲ್ರೆಡಿ ಇನ್ಫಾರ್ಮೇಶನ್ಸ್ ನ ಕಲೆಕ್ಟ್ ಮಾಡಿರ್ತೀರಿ. ಬಟ್ ಅದು ಅಪ್ಲಿಕೇಶನ್ಸ್ ಯಾವಾಗ ಕರೀತಾರೆ, ಅಪ್ಲಿಕೇಶನ್ಸ್ ಫೀಸ್ ಏನಿರುತ್ತೆ, ಸೊ ಯಾವ ತರ ಪ್ಯಾಟರ್ನ್ ಇರುತ್ತೆ ಅಂತ ಅವ್ರಿಗೆ ಐಡಿಯಾ ಇರೋದಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ಅವರಿಗೆ ಕ್ಲಿಯರ್ ಆಗಿ ಎಲ್ಲಾ ಮಾಹಿತಿನ ಸೊ ನಾನು ಪ್ರೊವೈಡ್ ಮಾಡ್ತಾ ಬರ್ತೀನಿ. ಓಕೆನಾ? ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಏಮ್ಸ್ ನಲ್ಲಿ ನರ್ಸಿಂಗ್ ಆಫೀಸರ್ ಹುದ್ದೆಗಳ ಬೃಹತ್ ಭರ್ತಿ. ಓಕೆನಾ ನೋಡಿ, ಸೊ ಏಮ್ಸ್ ನ ಸೊ ಯಾರ್ಯಾರು ಅಪ್ಲೈ ಮಾಡಬಹುದು ಅಂದ್ರೆ ಒಟ್ಟು 2551 ಸ್ಥಾನಗಳಿಗೆ ನೇಮಕ ಪ್ರಕ್ರಿಯೆ ನಡೆಯಲಿದೆ. BSc ನರ್ಸಿಂಗ್ ಆರ್ GNM. ಸೊ ಇವೆರಡು ಕೋರ್ಸ್ ಮಾಡಿದವರಿಗೆ ಸೊ ಈಸಿಯಾಗಿ ಅವ್ರು ಏನ್ ಮಾಡಬಹುದು, ಈ ಒಂದು ಏಮ್ಸ್ ಗೆ ಅಪ್ಲಿಕೇಶನ್ಸ್ ನ ಹಾಕಬಹುದು. ಸೊ ಲಾಸ್ಟ್ ಡೇಟ್ ಏನಿದೆಪ್ಪ ಅಂತಂದ್ರೆ, ಸೊ ಇಲ್ಲಿ ನೀವು ನೋಡಬಹುದು ಮಾರ್ಚ್ 16ಕ್ಕೆ ಸೊ ಲಾಸ್ಟ್ ಡೇಟ್ ಇರುವಂತದ್ದು. ಸೊ ನಿಮಗೆ ಏನಾದ್ರು ಅಫಿಷಿಯಲಿ ನಿಮ್ಗೆ ಇನ್ನು ಏನಾದ್ರು ಬೇಕು ಅಂತಂದ್ರೆ ಸೊ ಈ ಒಂದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ಸ್ ಒಳಗಡೆ ನಾನು ಹಾಕಿರ್ತೀನಿ, ನೀವು ಬೇಕಂದ್ರೆ ಚೆಕ್ ಮಾಡ್ಕೋಬಹುದು. ಸೊ ಅರ್ಜಿ ಸಲ್ಲಿಸಲು ಪ್ರಮುಖ ದಿನಾಂಕಗಳು. ಸೊ ಆಲ್ರೆಡಿ ಇದು ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗ್ಲಿಕ್ಕೆ ಬಂತು. ಸೊ ಮುಗಿಯೋ ಕೂಡ ಇನ್ನೊಂದು 10 ಡೇಸ್ ಅಷ್ಟೇನೆ ಇರುವಂತದ್ದು. ಆಮೇಲೆ ಇವ್ರದ್ದು ಏನ್ ಇರ್ಬೇಕಪ್ಪ ಅಂದ್ಮೇಲೆ, ಸೊ ನೀವು ಇವಾಗ ಏನ್ ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದೀರೋ ಸೊ ಅಲ್ಲಿ ಮಾಡಿರುವಂತ ಒಂದು ಎಕ್ಸ್ಪೀರಿಯನ್ಸ್, ಒಂದು NOC ಸೊ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ಮೇಲೆ ಒಂದು ಸರ್ಟಿಫಿಕೇಟ್ ಈ ಒಂದು ಅಟ್ಯಾಚ್ಡ್ ಡಾಕ್ಯುಮೆಂಟ್ ಮಾಡ್ತಾ ಬರಬೇಕು. ಸೊ ಆಮೇಲೆ ಇವು ಒಂದು ಏಮ್ಸ್ ಇದು ಯಾವ ತರ ರೂಲ್ಸ್ ಇರುತ್ತೆ ಅಂದ್ಮೇಲೆ, ಅಪ್ಲಿಕೇಶನ್ ಹಾಕಿದ್ದ ವಿದಿನ್ 1 ಮಂತ್ ಒಳಗಡೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ಮೇಲೆ ಯಾವುದು ಪೂರ್ವಭಾವಿ ಪರೀಕ್ಷೆನ, ಸೊ ಪ್ರಿಲಿಮಿನರಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಬರುವಂತದ್ದು. ಏನಪ್ಪ ಪೂರ್ವಭಾವಿ ಪರೀಕ್ಷೆ ಅಂದ ಮೇಲೆ, ಅಪ್ಲಿಕೇಶನ್ಸ್ ಯಾರೆಲ್ಲ ಹಾಕ್ತಿರೋ ಅವ್ರಿಗೆಲ್ಲರಿಗೂ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಬರುವಂತದ್ದು. ಇನ್ನು ಮುಖ್ಯ ಪರೀಕ್ಷೆ ಅಂದ ಮೇಲೆ, ಸೊ ಫಸ್ಟ್ ಪೇಪರ್ ಅಲ್ಲಿ ಯಾರು ಎಲಿಜಿಬಲ್ ಆಗ್ತಾರೋ ಸೊ ಅವರಿಗೆ ಸೆಕೆಂಡ್ ಪೇಪರ್ ಗೆ ಅವ್ರು ಏನ್ ಮಾಡ್ತಾರೆ, ಕ್ವಾಲಿಫೈ ಮಾಡ್ತಾ ಬರುವಂತದ್ದು. ಸೊ ಎಲ್ಲಾ ಡೇಟ್ಸ್ ಸೊ ಇವ್ರು ಏನ್ ಮಾಡಿದಾರೆ ಅಂದ್ಮೇಲೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಬಂದಿರುವಂತದ್ದು. ಓಕೆನಾ? ಶೈಕ್ಷಣಿಕ ಅರ್ಹತೆ ಕ್ವಾಲಿಫಿಕೇಶನ್ ನೋಡಿ. ಆಮೇಲೆ ವಯೋಮಿತಿ ಏಜ್ ಲಿಮಿಟ್ಸ್ ಏನಿದೆ ಅಂದ ಮೇಲೆ ಮಿನಿಮಮ್ 18 ಇಯರ್ಸ್, ಆಮೇಲೆ ಯಾವುದು 30 ಇಯರ್ಸ್ ಒಳಗಡೆ ಇರಬೇಕು. ವಯೋಮಿತಿ ಸಡಿಲಿಕ್ಕೆ ಯಾವುದು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುವಂತದ್ದು. ಸಂಬಳ ಬರುವಂತದ್ದು 9,300 34,800. ಸೊ ಗ್ರೇಡ್ ಪೇ 4,600 ವೇತನವನ್ನು ನೀಡಲಾಗುತ್ತದೆ. ಸೊ ಸಂಬಳ ಇಷ್ಟೇ ಐತೆ ಅಂತೇಳಿ ಮತ್ತೆ ಕನ್ಫ್ಯೂಷನ್ಸ್ ಆಗ್ಲಿಕ್ಕೆ ಹೋಗಬೇಡಿ. ಸೊ ಇದು ಬೇಸಿಕ್. ನೀವೇನಾದ್ರೂ ಏನಾದ್ರೂ ಕ್ಲಿಯರ್ ಏನಾದ್ರು ಮಾಡಿದಿರ ಅಂದ ಮೇಲೆ ಇದರ 10 ಪಟ್ಟು ನಿಮಗೆ ಸ್ಯಾಲ್ರಿ ಸಿಗುವಂತದ್ದು. ಅರ್ಜಿ ಶುಲ್ಕ ಸೊ OBC ದವರಿಗೆ 3,000, ಆಮೇಲೆ SC ST ದವರಿಗೆ 2,500, ಆಮೇಲೆ ಹ್ಯಾಂಡಿಕ್ಯಾಪ್ಡ್ ಏನಾದ್ರು ಇದಾರೆ ಅಂದ್ಮೇಲೆ ಅವರಿಗೆ ವಿನಾಯಿತಿ ಫ್ರೀ ಇರುವಂತದ್ದು. ಸೊ ಇದು ಸೊ ನಮ್ದು ಯಾವ್ದಪ್ಪ ಅಂದ್ಮೇಲೆ ನರ್ಸಿಂಗ್ ದವರಿಗೆ ಒಂದು ಬೃಹತ್ ಯಾವ್ದಪ್ಪ ಅಂದ್ಮೇಲೆ ಉದ್ಯೋಗ ಅವಕಾಶ ಅಂತಾನೆ ನಾವು ಕಾಲ್ ಮಾಡುವಂತದ್ದು. ಓಕೆನಾ ಫ್ರೆಂಡ್ಸ್? ಮತ್ತೇನಾದ್ರು ಡೌಟ್ಸ್ ಏನಾದ್ರು ಇದ್ರೆ ಸೊ ನೀವು ನನಗೆ ಕಮೆಂಟ್ಸ್ ಮಾಡ್ತಾ ಬನ್ನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಅಪ್ಲಿಕೇಶನ್ಸ್ ಯಾವ ತರ ಹಾಕೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ನಾನು ಇನ್ಫಾರ್ಮೇಶನ್ಸ್ ಪ್ರೊವೈಡ್ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.